ಎಲ್ಲರಿಗೆ ನಾನು ಒಂದು ತಿಳಿಸುವಾಗಿದ್ದೇನೆ. ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ಒಂದು ದೈನಂದಿನ ವಾಕ್ಯನ ನೋಡುವಾಗ ರೋಮಪುರದವರ ಬರೆದ ಪತ್ರಿಕೆ 10ನೇ ಅಧ್ಯಾಯ 12ನೇ ವಚನದಲ್ಲಿ ಎಲ್ಲರಿಗೂ ಒಬ್ಬನೇ ಕರ್ತ, ಆತನು ತನ್ನ ನಾಮವನ್ನು ಹೇಳಿಕೊಳ್ಳುವವರಿಗೆ ಹೇರಳವಾಗಿ ಕೊಡುವನಾಗಿದ್ದಾನೆ ಅಂತ ನೋಡ್ತೇವೆ ದೇವರ ವಾಕ್ಯದಲ್ಲಿ. ಪ್ರೀತಿಯ ದೇವರ ಮಕ್ಕಳೇ, ನಮಗೆ ಒಬ್ಬನು ಕರ್ತ, ಆ ಯೇಸುವಾಗಿದ್ದಾನೆ ನೋಡ್ತೇವೆ. ಎಲ್ಲರಿಗೆ ಹೇಳಿಕೊಳ್ಳುವವರಿಗೆ ಎಲ್ಲರಿಗೆ ಹೇರಳವಾಗಿ ಕೊಡುವ ಆತನಾಗಿದ್ದಾನೆ ನೋಡ್ತೇವೆ. ಯಾರ್ಯಾರು ಆತನಿಗೆ ಹೇಳಿಕೊಳ್ಳುತ್ತಾರೆ ಅವರಿಗೆ ಕೊಡುವನಾಗಿದ್ದಾರೆ ನೋಡ್ತೇವೆ. ಪ್ರೀತಿಯ ದೇವರ ಮಕ್ಕಳೇ, ಒಂದು ದಿವಸ ಪೇತ್ರನು ಪ್ರಾರ್ಥನೆ ಮಾಡುತ್ತಿರುವಾಗ ಮಧ್ಯಾಹ್ನ ವೇಳೆಯಲ್ಲಿ ಪ್ರಾಣಿಗಳು, ಅನೇಕ ವಿಧವಾದ ಪ್ರಾಣಿಗಳನ್ನು ಆತನು ದರ್ಶನದಲ್ಲಿ ನೋಡುತ್ತಾನೆ. ದೇವರು ಇದನ್ನು ಕೊಯ್ದು ತಿನ್ನು ಅಂತ ಹೇಳ್ತಾನೆ. ಎರಡನೇದಾಗಿ ಸಹ ಅದೇ ಪ್ರಕಾರ ಹೇಳುತ್ತಾನೆ. ಮೂರನೇದಾಗಿ ಸಹ ಅದೇ ಪ್ರಕಾರ ಹೇಳುವಾಗ ಇದು ಅಶುದ್ಧವಾಗಿದೆ, ನಾನು ತಿನ್ನುವುದಿಲ್ಲ ಅಂತ ಆದಾಗ ದೇವರು ಹೇಳ್ತಾನೆ, ಇದು ಅಶುದ್ಧ ಎನ್ನಬೇಡ, ಯಾಕಂದರೆ ನಾನು ಉಂಟು ಮಾಡಿದಂಥದ್ದಾಗಿದೆ ಅಂತ ಆತನು ಹೇಳ್ತಾನೆ. ಆದರೆ ದೇವರ ಒಂದು ಉದ್ದೇಶ ಆತನಿಗೆ ಅನ್ಯ ಜನರಾದಂಥ ಒಂದು ಕೊರಲೇಶ್ವರ ಒಬ್ಬ ವ್ಯಕ್ತಿ ಹತ್ರ ಹೋಗಿ ಅಲ್ಲಿ ದೇವರ ವಾಕ್ಯ ಸಾರಬೇಕಾಗಿತ್ತು. ಯಾಕಂದ್ರೆ ಆತನು ಅನ್ಯ ಜನವಾಗಿದ್ದಾನೆ. ಹಿಂದಿನ ಕಾಲದಲ್ಲಿ ಯಹೂದಿ ಜನಗಳು ಅನ್ಯ ಜನ ಹತ್ರ ಹೋಗುತ್ತಾ ಇರಲಿಲ್ಲ ಅಂತ ನೋಡ್ತೇವೆ. ಆದರೆ ಅವತ್ತಿನ ಒಂದು ದಿವಸದಲ್ಲಿ ನೀನು ಅನ್ಯ ಜನಗಳು, ನಾನು ಎಲ್ಲರಿಗೆ ನಾನು ಉಂಟು ಮಾಡಿದ್ದೇನೆ, ಎಲ್ಲ ಜನಗಳಿಂದ ನಾನು ಉಂಟು ಮಾಡಿದ್ದೇನೆ. ಯಾಕಂದ್ರೆ ನಾ ಎಲ್ಲವರನ್ನು ಪ್ರೀತಿ ಮಾಡುವನಾಗಿದ್ದಂತೆ ದೇವರ ವಾಕ್ಯ ಹೇಳ್ತದೆ. ಹೆಣ್ಣಿಲ್ಲ, ಗಂಡಿಲ್ಲ, ಭೇದ ಇಲ್ಲ, ಭಾವ ಇಲ್ಲ, ಆದರೆ ಎಲ್ಲರಿಗೆ ನಾನು ಪ್ರೀತಿ ಮಾಡುವನಾಗಿದ್ದೇನೆ. ಯಾಕಂದರೆ ಎಲ್ಲ ಜನರಿಗೆ ರಕ್ಷಣೆ ಹೊಂದಬೇಕೆಂದು ನಾನು ಈ ಲೋಕಕ್ಕೆ ಬಂದಿದಂತೆ ಯೇಸು ಕ್ರಿಸ್ತನು ಹೇಳ್ತಾನೆ. ಪ್ರಿಯರೇ, ಇವತ್ತಿನ ಒಂದು ದಿವಸದಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ನಾವು ಯಾರೇ ಇರಲಿ, ನಾವು ಯೇಸುವಿನಲ್ಲಿ ಬಂದರೆ ನಮಗೆ ಆತನು ರಕ್ಷಣೆಯನ್ನು ಕೊಡುವನಾಗಿದ್ದಾನೆ. ನಂಬಿ ಆತನ ಒಂದು ಸನ್ನಿಧಾನ ಬರುವುದಾದರೆ ಈ ಲೋಕದಲ್ಲಿ ನಿಮಗೆ ರಕ್ಷಣೆ ಇದೆ ಅಂತ ನೋಡ್ತೇವೆ. ಯಾರ್ಯಾರು ಆತನ ಸನ್ನಿಧಾನ ಇಲ್ಲವೋ, ನೀವು ಬರುವಾಗ ದೇವರು ಹೇರಳವಾಗಿ ಆತನು ನಿಮಗೆ ಆಶೀರ್ವಾದ ಮಾಡಿ ಲೋಕದಲ್ಲಿ ನಿಮಗೆ ರಕ್ಷಣೆ ಕೊಟ್ಟು ನಡೆಸುವನಾಗಿದೆ ಅಂತ ನೋಡ್ತೇವೆ. ವಾಕ್ಯಗಳು ದೇವರು ನಿಮಗೆ ಅದ್ಭುತವಾಗಿ ಆಶೀರ್ವಾದ ಮಾಡಲಿ. ಆಮೇಲೆ ಭೂಮಿ ಆಕಾಶ ಮಾಡುವಂಥ ದೇವರಿಗೆ ಸ್ತೋತ್ರಪ್ಪ. ನಿನ್ನ ನಾಮ ಹೇಳಿಕೊಳ್ಳುವ ಎಲ್ಲರಿಗೆ ರಕ್ಷಣೆ ಕೊಡುವಂತನಾಗಿದ್ದೀವಿ. ಹೌದಪ್ಪ, ತಂದೆಯಾದ ದೇವರೇ, ಯೇಸುವಿನ ಮುಖಾಂತರ ಯಾರ್ಯಾರು ಬರುತ್ತಾರೋ ಅವರಿಗೆ ಲೋಕದಲ್ಲಿ ರಕ್ಷಣೆ ಇದೆ. ಅವರಿಗೆ ಹೇಳಿಕೊಳ್ಳುವ ಎಲ್ಲರಿಗೆ ಅದ್ಭುತವಾಗಿ ಆಶೀರ್ವಾದ ಮಾಡುವಂಥ ದೇವರಾಗಿ ನೋಡುತ್ತೇವೆ. ಪೇತ್ರನು ಯಾವ ಥರ ತಂದೆಯಾದರೆ ದರ್ಶನದಲ್ಲಿ ಪ್ರಾಣಿಗಳನ್ನು ನೋಡಿದನು. ಯಾಕಂದ್ರೆ ದೇವರ ಒಂದು ದರ್ಶನ ಎಲ್ಲ ಜನಗಳಿಗಾಗಿ ಲೋಕಕ್ಕೆ ಯೇಸು ಕ್ರಿಸ್ತನು ಬಂದಿದ್ದಾನೆ ಅಂತ ನೋಡ್ತೇವೆ. ಹೌದಪ್ಪ, ಇವತ್ತಿನ ಒಂದು ದಿವಸದಲ್ಲಿ ಯಾರ್ಯಾರು ಆತನ ನಂಬಿ ಆತನ ಒಂದು ಸನ್ನಿಧಾನ ಬರ್ತಾರೋ ಅವರಿಗೆಲ್ಲರಿಗೆ ರಕ್ಷಣೆ ಇದೆ ಅಂತ ನೋಡ್ತೇವೆ. ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ.